ಹಾಸನದಲ್ಲಿ ಎ ಮಂಜು ಬಿಜೆಪಿ ಸೇರ್ತಾ ಇದ್ದಂತೆ ದಳಪತಿಗಳು ಆತಂಕಗೊಂಡ್ರ ಅನ್ನುವಂತಹ ಪ್ರಶ್ನೆ ಈಗ ಎದುರಾಗ್ತಾ ಇರೋದು. ಯಾಕಂದ್ರೆ ಎ ಮಂಜು ಬಿಜೆಪಿ ಸೇರಿರೋದು ನಾನಾ ರೀತಿಯಲ್ಲಿ ದಳಕ್ಕೆ ಪೆಟ್ಟು ಬೀಳಬಹುದು ಅನ್ನುವಂತಹ ಆತಂಕ. ಎ ಮಂಜು ಬಿಜೆಪಿ ಸೇರ್ತಾನೆ ಕೈ ನಾಯಕರ ಮನೆಗೆ ಈಗ ರೇವಣ್ಣ ದೌಡಾಯಿಸ್ತಾ ಇದ್ದು, ಕೈ ನಾಯಕರ ಮನೆಗೆ ರೇವಣ್ಣ ಮತ್ತೆ ಪ್ರಜ್ವಲ್ ಈಗ ಎಡತಾಕ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ. ಪ್ರಭಾವಿ ನಾಯಕರ ಮನೆಗೆ ಭೇಟಿ ಕೊಟ್ಟು ಬೆಂಬಲ ನೀಡಿ ಅನ್ನುವಂತಹ ಕೋರಿಕೆಯನ್ನ ಮಾಡ್ತಾ ಇದ್ದಾರೆ, ಕೇಳ್ಕೊಳ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ. ಯಾಕಂದ್ರೆ ಇದು ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಆತಂಕ ಹುಟ್ಟಿಸುವಂತಹ ವಿಚಾರ. ರಾಜಕೀಯದ ಮಟ್ಟಿಗೆ ರಾಜಕೀಯ ಬದ್ಧ ವೈರಿಗಳ ಮನೆಗೂ ಕೂಡ ನಗುಮಗುದ ಭೇಟಿಯನ್ನ ಕೊಡ್ತಾ ಇದ್ದಾರೆ. ಎ ಮಂಜುರಂತೆ ಉಳಿದ ನಾಯಕರು ಕೂಡ ಕೈ ಕೊಟ್ರೆ ಸಮಸ್ಯೆ ಆಗಬಹುದು ಅನ್ನುವಂತಹ ಆತಂಕ ಈಗ ಎಚ್.ಡಿ. ರೇವಣ್ಣ ಸೇರಿದಂತೆ ದಳದ ನಾಯಕರನ್ನ ಕಾಡ್ತಾ ಇದೆ. ಉಳಿದವರು ಕೈ ಕೊಟ್ರೆ ಕಷ್ಟ ಅಂತ ಗೌಡರ ಕುಟುಂಬ ಈಗ ಎಚ್ಚೆತ್ತುಕೊಂಡಿದ್ದು ದ್ವೇಷ ಮರೆತು ಕೈ ನಾಯಕರ ಮನೆಗೆ ಭೇಟಿ ಕೊಡ್ತಾ ಇದ್ದಾರೆ ಅನ್ನುವಂತಹ ಮಾಹಿತಿ. ಸದಾ ತಮ್ಮ ವಿರುದ್ಧ ಮಾತನಾಡ್ತಾ ಇದ್ದ ನಾಯಕರ ಮನೆಗೆ, ಅದರಲ್ಲೂ ಕೂಡ ಮಾಜಿ ಸಚಿವ ಶಿವರಾಮ್ ಮನೆಗೂ ಕೂಡ ಭೇಟಿ ಕೊಟ್ಟಿರೋದು ಕುತೂಹಲಕ್ಕೆ ಕಾರಣವಾಗಿದೆ. ಪುತ್ರನಿಗೆ ಬೆಂಬಲ ಕೊಡುವಂತೆ ಮನವಿ ಮಾಡ್ತಾ ಇದ್ದಾರೆ ಸಚಿವ ರೇವಣ್ಣ. ಕಾಂಗ್ರೆಸ್ ನಾಯಕರ ಮನವೊಲಿಸೋದಕ್ಕೆ ಈಗ ರೇವಣ್ಣ ಸರ್ಕಸ್ ಮಾಡ್ತಾ ಇದ್ದಾರೆ ಎನ್ನಲಾಗಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ಇಷ್ಟು ದಿವಸ ಎಚ್.ಡಿ. ರೇವಣ್ಣ ತಾವು ಆಡಿದ್ದೇ ಮಾತು ಅನ್ನುವ ರೀತಿ ವರ್ತನೆ ಮಾಡ್ತಾ ಇದ್ರು, ಟೀಕಿಸ್ತಾ ಇದ್ರು. ಆದ್ರೆ ಈಗ ಅಂಥ ವಿರೋಧಿಗಳ ಮನೆ ಬಾಗಿಲಿಗೆ ಹೋಗ್ತಾ ಇದ್ದಾರೆ. ಹೌದು ಸುಕನ್ಯಾ, ಇದು ಚುನಾವಣೆ. ಅದರಲ್ಲೂ ಕೂಡ ಹಾಸನದಿಂದ ಸಚಿವ ರೇವಣ್ಣ ಅವರ ಪುತ್ರ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಅದರಲ್ಲೂ ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ. ಹಾಸನದಿಂದ ಕಾಂಗ್ರೆಸ್ನ ಅಭ್ಯರ್ಥಿ ಕಣದಲ್ಲಿರೋದಿಲ್ಲ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೂ ಕೂಡ ಸುಮಾರು 4 ಲಕ್ಷದಷ್ಟು ಮತಗಳು ಬಿದ್ದಿತ್ತು. ಹಾಗಾಗಿ ಅನಿವಾರ್ಯವಾಗಿ ಈಗ ರೇವಣ್ಣ ಅವರು ತಮ್ಮ ಪುತ್ರನ ಗೆಲುವಿಗಾಗಿ ಕಾಂಗ್ರೆಸ್ ನಾಯಕರನ್ನು ಕೂಡ ಭೇಟಿ ಮಾಡಬೇಕಾಗಿರ್ತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದು. ಅದಕ್ಕಾಗಿನೇ ಮೈತ್ರಿ ಆಗಿರೋದ್ರೂ ಕೂಡ ನಿನ್ನೆಯಿಂದನೂ ಕೂಡ ಸಚಿವ ರೇವಣ್ಣ ಅವರು ತಮ್ಮ ಪುತ್ರನ ಜೊತೆಗೆ ಕಾಂಗ್ರೆಸ್ನ ಪ್ರಮುಖ ನಾಯಕರುಗಳ ಮನೆಗಳಿಗೆ ಭೇಟಿ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಚನ್ನರಾಯಪಟ್ಟಣದಲ್ಲಿ ಮಾಜಿ ಶಾಸಕರಾಗಿರ್ತಕ್ಕಂಥ ಸಿ.ಎಸ್. ಪುಟ್ಟೇಗೌಡರನ್ನ ಭೇಟಿ ಮಾಡಿದಂತ ಸಚಿವ ರೇವಣ್ಣ ಅವರು ಇವತ್ತು ಏನು ಕಾಂಗ್ರೆಸ್ನ ಪ್ರಮುಖವಾಗಿರ್ತಕ್ಕಂಥ ನಾಯಕ ಮಾಜಿ ಸಚಿವ ಬಿ ಶಿವರಾಮ್ ಅವ್ರ ಮನೆಗೂ ಕೂಡ ಭೇಟಿ ಕೊಟ್ಟು ಮಾತುಕತೆ ನಡೆಸಿದ್ರು. ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಅವ್ರ ಜೊತೆ ಮಾತುಕತೆ ನಡೆಸಿ ಪುತ್ರನ ಪರವಾಗಿ ಬೆಂಬಲಿಸಿ ನೀವು ಕೆಲಸ ಮಾಡಬೇಕು, ಮೈತ್ರಿ ಸರ್ಕಾರ ಇದೆ, ಕೋಮುವಾದಿಗಳನ್ನು ದೂರ ಇಡಕ್ಕೋಸ್ಕರ ಈ ಮೈತ್ರಿ ಆಗಿದೆ, ಹಾಗಾಗಿ ನೀವು ಸಪೋರ್ಟ್ ಮಾಡಬೇಕು ಅಂತಕ್ಕಂಥ ಮನವಿಯನ್ನು ಕೂಡ ಮಾಡ್ಕೊಂಡ್ರು. ಈ ಮೂಲಕವಾಗಿ ಏನು 2 ದಿನಗಳ ಹಿಂದಷ್ಟೇ ಕಾಂಗ್ರೆಸ್ನ ಪ್ರಭಾವಿ ನಾಯಕ ಆಗಿದ್ದಂತ ಎ ಮಂಜು ಅವರು ಬಿಜೆಪಿಯನ್ನ ಸೇರಿದ್ರು. ಸೊ ಅದರಿಂದಾಗಿ ಒಂದಷ್ಟು ಸ್ಪಷ್ಟ ಸಂದೇಶ ಕೂಡ ರವಾನೆ ಆಗಿತ್ತು. ಎ ಮಂಜು ಅವರಿಗೆ ಪರೋಕ್ಷವಾಗಿ ಯಾರಾದ್ರೂ ಕಾಂಗ್ರೆಸ್ ನಾಯಕರುಗಳು ಕೆಲಸ ಮಾಡ್ಬಿಡ್ತಾರ, ಅದರಿಂದಾಗಿ ಮೈತ್ರಿ ಅಭ್ಯರ್ಥಿ ಆಗಿರ್ತಕ್ಕಂಥ ಪ್ರಜ್ವಲ್ ಅವ್ರಿಗೆ ಏನಾದ್ರು ಸಮಸ್ಯೆ ಆಗತ್ತಂತಕ್ಕಂಥ ಮಾತುಗಳು ಕೂಡ ಕೇಳಿ ಬಂದಿತ್ತು. ಸೊ ಇದೆಲ್ಲವನ್ನು ಕೂಡ ಮ್ಯಾನೇಜ್ ಮಾಡೋ ಸಲುವಾಗಿ ತಮ್ಮ ಹಿಂದೆ ರಾಜಕೀಯವಾಗಿ ಸಾಕಷ್ಟು ಬದ್ಧ ವೈರಿಗಳಾಗಿದ್ರು ಕೂಡ ಅನಿವಾರ್ಯವಾಗಿ ರೇವಣ್ಣ ಅವರು ಮೈತ್ರಿಯ ಏನು ಪಕ್ಷವಾಗಿರ್ತಕ್ಕಂಥ ಕಾಂಗ್ರೆಸ್ನ ನಾಯಕರುಗಳ ಮನೆಗಳಿಗೆ ತಾವೇ ಖುದ್ದು ಭೇಟಿ ಕೊಟ್ಟು ಅವ್ರನ್ನ ಮಾತಾಡ್ತಕ್ಕಂಥದ್ದು, ಅವ್ರನ್ನ ಮನವೊಲಿಸ್ತಕ್ಕಂಥದ್ದು. ಆ ಮೂಲಕವಾಗಿ ಮಾಜಿ ಸಚಿವರಾಗಿದ್ದಂತ ಎ ಮಂಜು ಅವರು ಬಿಜೆಪಿಗೆ ಹೋಗಿದ್ದಾರೆ. ಅವ್ರ ಜೊತೆಗೆ ಯಾವುದೇ ಕಾರ್ಯಕರ್ತರು ಹೋಗದ ಹಾಗೆ ಅಥವಾ ಅವರಿಗೆ ಪರೋಕ್ಷವಾಗಿ ಬೆಂಬಲ ಕೊಡದ ಹಾಗೆ ಅವ್ರನ್ನ ಮನವೊಲಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮಂಜುನಾಥ್, ಇಲ್ಲಿ ಕುತೂಹಲ ಇರೋದೇನಂದ್ರೆ ಶಿವರಾಮ್ ಅವರ ಮನೆಗೆ ಭೇಟಿ ಕೊಟ್ರು ನಿಜ, ಆದ್ರೆ ಅವರ ರಿಯಾಕ್ಷನ್ ಹೇಗಿತ್ತು ಇವರ ಭೇಟಿಗೆ? ಅವ್ರ ಜೊತೆಗೆ ಇವರು ಸಪೋರ್ಟ್ಗೆ ಸಂಬಂಧಪಟ್ಟಂತೆ ಏನ್ ಮಾತುಕತೆ ಅಥವಾ ಭರವಸೆ ಕೊಟ್ರು ಅಂತ? ಹೌದು ಸುಕನ್ಯಾ, ಅಂತಂದ್ರೆ ಈ ವೇಳೆ ನೇರವಾಗಿ ಬಿ ಶಿವರಾಮ್ ಅವರು ತಮ್ಗಿದ್ದಂತ ಅಸಮಾಧಾನ ಸಚಿವ ರೇವಣ್ಣ ಅವ್ರ ಮುಂದೆ ನೇರವಾಗಿ ಹೇಳ್ಕೊಂಡ್ರು. ಇಷ್ಟು ದಿನ ನೀವು ನಮ್ಮ ಕಾರ್ಯಕರ್ತರನ್ನ ಕಡೆಗಣಿಸ್ತಾ ಇದ್ರಿ, ಮತ್ತೆ ನಮ್ಮ ಕಾರ್ಯಕರ್ತರ ನಿಷ್ಠವಾಗಿ ಕಂಡ್ರಿ ಅಂತಕ್ಕಂತ ಅಭಿಪ್ರಾಯ ನಮ್ಮ ನಡುವೆ ಇತ್ತು. ಈಗ ಅದನ್ನೆಲ್ಲವನ್ನು ಕೂಡ ನೀವು ಸರಿಪಡಿಸ್ಕೊಂಡು ಹೋಗ್ತೀರಿ ಅಂತಕ್ಕಂಥ ಮಾತನ್ನ ಹೇಳಿದಿರಿ. ಇದು ಹೀಗೆ ಮುಂದುವರಿಬೇಕು, ನಮ್ಮ ಕಾರ್ಯಕರ್ತರ ಕೆಲಸಗಳು ಕೂಡ ಆಗ್ಬೇಕು ಅಂತ ಹೇಳೋ ಮೂಲಕ ಇಷ್ಟು ದಿನ ನಮ್ಮನ್ನ ಕಡೆಗಣಿಸಿದ್ರಿ, ಇನ್ ಮುಂದೆ ನೀವು ಎಚ್ಚೆತ್ಕೊಳ್ತಿದ್ರೆ ಮತ್ತೆ ನಮ್ಮ ಕಾರ್ಯಕರ್ತರು ಬೇರೆ ಆಲೋಚನೆ ಮಾಡ್ತಾರೆ ಅಂತಕ್ಕಂಥ ಮಾತನ್ನ ಒಂದ್ ರೀತಿ ಪರೋಕ್ಷವಾಗಿ ಅವ್ರು ಹೇಳೋ ಮೂಲಕ ತಮ್ಮ ಮನಸ್ಸಿನೊಳಗಿದ್ದಂತ ಅಸಮಾಧಾನವನ್ನು ಕೂಡ ಹೊರ ಹಾಕ್ತಾನೆ. ಅನಿವಾರ್ಯವಾಗಿ ಈಗ ರಾಹುಲ್ ಗಾಂಧಿ ಅವರ ನಿರ್ದೇಶನ ಕೊಟ್ಟಿದ್ದಾರೆ, ನಾವು ಮೈತ್ರಿಗ ಕೆಲಸ ಮಾಡ್ಬೇಕಾಗಿದೆ, ಈಗ ನೀವು ಮುಕ್ತವಾಗಿ ಹೇಳ್ಕೊಂಡಿದ್ದೀರಿ, ಮುಂದೆ ಈ ರೀತಿ ಆಗೋದಿಲ್ಲ ಅಂತ ಹೇಳಿದಿರಿ, ಹಾಗಾಗಿ ನಾವು ಕೂಡ ಇಷ್ಟೇ ಮುಕ್ತವಾಗಿ ಪರಸ್ಪರ ನಂಬಿಕೆಯಿಂದ ಕೆಲಸ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ ಅಂತೇಳಿ ಶಿವರಾಮ್ ಅವರು ಭರವಸೆ ಕೊಡೋ ಮೂಲಕ ರೇವಣ್ಣ ಅವರು ಏನು ಕಾಂಗ್ರೆಸ್ ನಾಯಕರುಗಳ ಮನೆಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಅದು ಇನ್ನೂ ಕೂಡ ಮುಂದುವರೆದಿದೆ. ಆ ಮೂಲಕವಾಗಿ ತಮ್ಮ ಪುತ್ರನ ಗೆಲುವಿಗಾಗಿ ಸಚಿವ ರೇವಣ್ಣ ಅವರು ಕಾರ್ಯತಂತ್ರವನ್ನ ಹೊಂದಿರತಕ್ಕಂಥದ್ದು. ಸುಕನ್ಯಾ, ಧನ್ಯವಾದ ಮಂಜುನಾಥ್.